ಜೆರುಸಲೆಂನಲ್ಲೊಂದು ಹಿಂದೂ ಮ್ಯೂಸಿಯಂ. ಯುಗಗಳಿಂದ ಇದೆ ಯಹೂದಿ ಹಿಂದೂ ನಂಟು. ಸನಾತನ ಹಿಂದೂ ಧರ್ಮದ ಬಗ್ಗೆ ಜಗತ್ತಿನಾದ್ಯಂತ ಗೌರವ ಹೆಚ್ಚುತ್ತಾ ಇದೆ. ಇಸ್ರೇಲ್ ಕೂಡ ಇದಕ್ಕೆ ಹೊರತಲ್ಲ. ಆದರೆ ಈ ಮರುಭೂಮಿ ದೇಶಕ್ಕೂ ಭಾರತಕ್ಕೂ ಸಾವಿರಾರು ವರ್ಷಗಳ ಸಂಬಂಧವಿದೆ. ಹಾಗಾಗಿ ಈ ಬಾಂಧವ್ಯ ಬೇರೆಲ್ಲ ದೇಶಗಳಿಗಿಂತ ಹೆಚ್ಚೇ ಇದೆ. ಹಿಂದೂಗಳು ಮತ್ತು ಯಹೂದಿಗಳ ನಡುವೆ ಆಳವಾದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧವಿದೆ. ಇವೆರಡು ಸಮುದಾಯಗಳ ಮೇಲೆ ದೌರ್ಜನ್ಯ ಅನಾದಿ ಕಾಲದಿಂದಲೂ ನಡೆಯುತ್ತಿದೆ ಅನ್ನೋದು ಪ್ರಮುಖವಾದ ಕಾಮನ್ ಅಂಶ. ಯಹೂದಿ ಮತ್ತು ಸನಾತನದ ನಡುವೆ ಸಾಕಷ್ಟು ಸಾಮ್ಯತೆಗಳಿವೆ. ಅದರಂತೆ ಗೌರವ ಭಾವವೂ ಹೆಚ್ಚಾಗಿಯೇ ಇದೆ. ಇದಕ್ಕೆ ಪುರಾವೆಯಾಗಿ ನಿಂತಿದೆ ಈ ಹಿಂದೂ ಮ್ಯೂಸಿಯಂ. ಇಸ್ರೇಲಿನ ಜೆರುಸಲೇಂನಲ್ಲಿ ಹಿಂದೂ ಧಾರ್ಮಿಕತೆಗೆ ಸಂಬಂಧಿಸಿದ ವಿಶೇಷ ವಸ್ತು ಪ್ರದರ್ಶನ ನಡೀತಾ ಇದೆ. ಅದೇ ಬಾಡಿ ಆಫ್ ಫೇತ್. ಸಾವಿರಾರು ವರ್ಷಗಳ ಹಳೆಯದಾದ 14 ಪುರಾತನ ಹಿಂದೂ ಮೂರ್ತಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಭಗವಾನ್ ವಿಷ್ಣು, ನಟರಾಜ, ಗಣಪತಿ ಮತ್ತು ಇನ್ನಿತರ ದೇವತೆಗಳ ಅದ್ಭುತ ಕಲಾಕೃತಿಗಳು ಇಸ್ರೇಲಿಗರನ್ನು ಆಕರ್ಷಿಸ್ತಾ ಇದೆ. ಇವುಗಳನ್ನು ಇಸ್ರೇಲ್ ಮ್ಯೂಸಿಯಂನಲ್ಲೇ ಶಾಶ್ವತವಾಗಿ ಇಡಲು ನಿರ್ಧರಿಸಲಾಗಿದೆ ಅನ್ನೋದು ಮ್ಯೂಸಿಯಂ ಸಿಬ್ಬಂದಿ ಮರಿಯಂ ಹೇಳೋ ಮಾತು. ಈ ಮ್ಯೂಸಿಯಂನಲ್ಲಿ ಕೆಲಸ ಮಾಡುವ ಯಹೂದಿ ಮಹಿಳೆ ಮರಿಯಂ ಅವರು ಹೇಳುತ್ತಾರೆ, ನಾವು ಏಕದೇವತೋಪಾಸನೆಯನ್ನ ನಂಬುತ್ತೇವೆ. ನಾವು ಸಾಮಾನ್ಯವಾಗಿ ವಿಗ್ರಹಾರಾಧನೆಯನ್ನ ಮಾಡುವುದಿಲ್ಲ. ಆದರೂ ಹಿಂದೂ ಧರ್ಮವನ್ನು ಆಳವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಧರ್ಮ ಎಂದರೇನು, ಪೂಜೆ ಎಂದರೇನು, ವಿಶ್ವದ ಸಾರ್ವತ್ರಿಕ ನಿಯಮಗಳೇನು, ಇವೆಲ್ಲವನ್ನು ಹಿಂದೂ ಶಾಸ್ತ್ರಗಳು ಸ್ಪಷ್ಟವಾಗಿ ತಿಳಿಸಿವೆ ಎಂದು ಮರಿಯಂ ಹೆಮ್ಮೆಯಿಂದ ವಿವರಿಸುತ್ತಾರೆ. The Hindu man follows several ground rules. First of all, the Vedas, the ancient Hindu scriptures which are the basis of this tradition. Second, the Dharma, which is the law which protects the universe. And the third, the caste system, which is the traditional social group in which every Hindu is born to. And also the reincarnation, which is supposed to bring you to a better stage. This system has always contained many different groups and directions and always knew how to accept them all. This is part of the unity of multiplicity. ಹೇಗಿದೆ ಗೊತ್ತಾ ಇಸ್ರೇಲ್ ಭಾರತ ಸಂಬಂಧ? ಇಸ್ರೇಲ್ ಮ್ಯೂಸಿಯಂ ಅನ್ನ ಜಗತ್ತೇ ಬೆರಗಾಗಿ ನೋಡುತ್ತಿದೆ. ಇಸ್ರೇಲ್ ಸೈನಿಕರು ರಜೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಾರತಕ್ಕೆ ಬರುತ್ತಾರೆ. ಇಲ್ಲಿನ ಹಿಂದೂಗಳು ಇಸ್ರೇಲ್ನ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಇಸ್ರೇಲ್ನ ನಾಯಕರು ಸಾರ್ವಜನಿಕವಾಗಿ ಹಿಂದೂ ಧರ್ಮದ ಮೇಲೆ ಅಭಿಮಾನ ತೋರಿಸುವುದು ಸಾಮಾನ್ಯ ಸಂಗತಿಯಾಗಿಬಿಟ್ಟಿದೆ. ಈ ಮ್ಯೂಸಿಯಂ ಅನ್ನ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜೋಗ್ ಸ್ವತಃ ತಾವೇ ಉದ್ಘಾಟಿಸಿದ್ರು. ಎರಡೂ ದೇಶಗಳು ಆಪ್ತ ಮಿತ್ರರು ಅಂತ ಅವರು ಬಣ್ಣಿಸಿದ್ದು ಭಾರತ ಇಸ್ರೇಲ್ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಸನಾತನ ಧರ್ಮ ಜಗತ್ತಿನಾದ್ಯಂತ ಗೌರವ ಪಡೆಯುತ್ತಿದೆ. ನಮ್ಮ ಪರಂಪರೆ ಶಾಶ್ವತವಾಗಿದೆ. ನಮ್ಮ ದೇವಾನುದೇವತೆಗಳ ವಿಗ್ರಹಗಳು ಮ್ಯೂಸಿಯಂಗಳಲ್ಲಿ ಜಾಗ ಪಡೆಯುತ್ತಿವೆ. ಇದು ನಮ್ಮ ಸನಾತನ ಧರ್ಮಕ್ಕೆ ಸಿಕ್ಕ ಗೆಲುವಾಗಿದೆ.